ಸರ್ ಸರ್ ದಯವಿಟ್ಟು ನನ್ನ ಮಾತು ಕೇಳಿ ಸರ್. ನೀವು ಇಲ್ಲೇ ಇರ್ರಿ, ಒಳಗೆ ಬರಬೇಡಿ. ಸರಿ ಸರ್, ಒಳಗಲ್ದಿದ್ರು ಪರವಾಗಿಲ್ಲ, ಹೊರಗೆ ನಿಂತ್ಕೊಂಡು ಮಾತಾಡೋಣ. ನಿಮ್ಮ ಹತ್ರ ಆಡೋ ಮಾತು ನನಗೆ ಯಾವುದೂ ಇಲ್ಲ. ನನಗೆ ಮಾತಾಡೋದಿದೆ. ಅದಕ್ಕೆ ನಾನೇನು ಮಾಡಲಿ? ನಿಮ್ಮ ಹತ್ರ ಮಾತಾಡೋ ಅನಿವಾರ್ಯತೆ ನನಗೆ ಯಾವುದೂ ಇಲ್ಲ. ನಿಮಗೆ ಮಾತಾಡೋ ಅಗತ್ಯ ಇರ್ಬೋದು, ಅವಶ್ಯಕತೆ ಇರ್ಬೋದು, ನನಗೆ ಅದು ಎರಡೂ ಇಲ್ವಲ್ಲ. ಸರ್, ಜಗತ್ತಲ್ಲಿ ಎಷ್ಟೋ ಸಂಬಂಧಗಳು, ಸ್ನೇಹಗಳು ಕಡ್ದೋಗ್ತವೆ, ಎಷ್ಟೋ ರಿಲೇಷನ್ಶಿಪ್ಗಳು ಕಣ್ಣಿಗೆ ಕಾಣ್ದಂಗೆ ಹೋಗ್ತವೆ. ಯಾಕೆ ಗೊತ್ತಾ? ನಿಂತು ಮಾತಾಡೋರಿಲ್ಲ, ವಾದ ಮಾಡೋರಿಲ್ಲ, ಮುಖ ಕೊಟ್ಟು ಮಾತಾಡದೇ ಇರೋದೇ ಕಾರಣ ಸರ್. ಮಾತು ಮನೆ ಕೆಡಿಸ್ತು ಅಂತಾರೆ. ಕರೆಕ್ಟ್ ಅಲ್ಲ ಸರ್? ಬಟ್ ಮನೆ ಮೊದಲು ಕೊಂಡ್ಕೊಳ್ಳೋಕ್ಕಾಗಲಿ ಅಥವಾ ಕಟ್ಟೋದಕ್ಕಾಗಲಿ ಮಾತಿಂದಾನೆ ಶುರು ಮಾಡಬೇಕಲ್ವಾ? ನಾನು ಮನೆ ಕೊಂಡ್ಕೊಂಡು ಇಲ್ಲ, ಕಟ್ಸಿದ್ದೂ ಇಲ್ಲ. ಮಾತಲ್ಲಿ ನಾನೇ ಗೆಲ್ಲಬೇಕು ಅಂತ ಹಠಕ್ಕೆ ಬಿದ್ದುಬಿಟ್ರೆ ವಾದ ಮುಗಿಯೋದೇ ಇಲ್ಲ ಸರ್. ಅದೇ ಮಾತಲ್ಲಿ ಒಬ್ರನ್ನ ಸೋಲಿಸ್ಬೇಕು ಅಂತ ಬಂದರೆ ವಿವಾದ ಆಗುತ್ತೆ ಸರ್. ನೀವು ಇಷ್ಟೆಲ್ಲ ಮಾತಾಡೋ ಬದಲು ಯಾಕೆ ಬಂದಿದ್ದೀನಿ ಅಂತ ಒಂದು ಸತಿ ಕೇಳಿದ್ರೆ ಸಮಸ್ಯೆ ಬಗೆಹರಿಯುತ್ತಲ್ವಾ? ವಿಷ ಹಾಕಿದವ್ರ ಹತ್ರ ಜೀವ ಉಳಿಸಿ ಅಂತ ಬೇಡ್ಕೊಳ್ಳೋಷ್ಟು ಮುಟ್ಟಾಳ ನಾನಲ್ಲ. ಮುಂದೆ ನಮ್ಮ ಮನೆ ಕಡೆನೂ ಬರಬೇಡಿ, ನನ್ನ ಹತ್ರ ಮಾತಾಡೋಕ್ಕೆ ಪ್ರಯತ್ನನೂ ಮಾಡಬೇಡಿ. ಹೊರಟೋಗಿ ಇಲ್ಲಿಂದ. ರೀ, ಯಾಕ್ರಿ ಹೀಗೆ ಮಾತಾಡ್ತಾ ಇದ್ದೀರಾ? ಅಳಿಯಂದ್ರು ಕ್ಷಮೆ ಕೇಳಬೇಕು ಅಂತ ಮನೆವರೆಗೂ ಬಂದಿರಬೇಕಾದ್ರೆ ಅಹಂಕಾರವಾಗಿ ಮಾತಾಡೋದು ಒಳ್ಳೇದಲ್ಲ. ಯಾವುದೇ ಅಹಂಕಾರ? ಅವತ್ತು ಬೀದಿಯಲ್ಲಿ ನಿಲ್ಲಿಸಿ ಬೀದಿ ಜನರ ಮುಂದೆ ನಮ್ಮನ್ನು ಅವಮಾನ ಮಾಡಿದ್ರಲ್ಲ, ಮರ್ತುಬಿಟ್ಟಿಯ? ಇವರು ಮಾಡೋದೆಲ್ಲ ಮಾಡ್ತಾರೆ, ಹೇಳೋದೆಲ್ಲ ಹೇಳ್ತಾರೆ, ಆಮೇಲೆ ಮತ್ತೆ ನಂಟು ಬೆಳೆಸೋದಕ್ಕೆ ನನಗೆ ಭೂಮಿ ತಾಯಿಯಷ್ಟು ತಾಳ್ಮೆನೂ ಇಲ್ಲ, ನಿನ್ನಷ್ಟು ಕನಿಕರನೂ ಇಲ್ಲ. ಅಯ್ಯೋ, ನನ್ನ ಮಾತು ಕೇಳ್ರಿ. ಅಳಿಯಂದ್ರಿಗೆ ನಾವು ಮರ್ಯಾದೆ ಕೊಡಬೇಕು, ಅದು ಈ ಮನೆ ಸಂಸ್ಕಾರ. ಕೌಸಲ್ಯ, ನೀ ಸುಮ್ಮನೆ ಇರು. ಇದೆಲ್ಲ ಗೊತ್ತಾಗಲ್ಲ. ಇನ್ನೂ ಯಾಕ್ರಿ ಇಲ್ಲೇ ನಿಂತಿದ್ದೀರಾ? ನಿಮಗೂ ನಮ್ಮ ಮನೆಗೂ ಯಾವ ಸಂಬಂಧನೂ ಇಲ್ಲ. ನೀವೇನಾದ್ರೂ ಇನ್ನೂ ಸಂಬಂಧ ಇದೆ ಅಂತ ಅನ್ಕೊಂಡ್ರೆ ಇವತ್ತಿಗೆ ಅದೆಲ್ಲ ಮುಗಿದೋಯ್ತು ಅಂತ ಅನ್ಕೊಳ್ಳಿ. ದಯವಿಟ್ಟು ಹೊಟ್ಟೋಗಿ ನಡಿಯೇ. ಅಯ್ಯೋ, ದೊಡ್ಡವ್ರು ಏನು ಮಾಡಿದ್ರು ಸರಿ ಅನ್ನೋ ಹೊಂಬುತನ ನನಗಿಷ್ಟ ಆಗಲ್ಲ. ನಾವು ಬಡವರೇ ಇರ್ಬೋದು, ಆದರೆ ಮಾನ ಮರ್ಯಾದೆಗೆ ಅಂಜಿ ಬದುಕೋರು ನಾವು. ಬಂದಾಗೆಲ್ಲ ಕ್ಷಮಿಸಿ, ಅಂದಾಗೆಲ್ಲ ಅನಿಸ್ಕೊಳಕ್ಕಾಗಲ್ಲ. ನಮಗೆ ದುಡ್ಡು ಎಳ್ಳಷ್ಟಿರ್ಬೋದು, ಆದರೆ ಸ್ವಾಭಿಮಾನ ಅನ್ನೋದು ಬೆಟ್ಟದಷ್ಟಿದೆ. ಇಷ್ಟು ಹೇಳಿದ್ರೆ ಇನ್ನೂ ಬಾಗಿಲು ಬಡಿತೀರಲ್ರಿ. ಹೇಳಿದ್ರೆ ಓಹೋ, ಏನಪ್ಪಾಜಿ ಬೆಳಗ್ಗೆ ಫುಲ್ ಚಾರ್ಜ್ ಆಗ್ಬಿಟ್ಟಿದ್ದೀರಾ? ಕಾಸು ಕೊಡಕ್ಕೆ ರೆಡಿನಾ? ನಿಮಗೆ ಹೇಳಿದ್ನಲ್ರಿ, ನಿಮ್ಮ ಹಣ ಕೊಟ್ಟೆ ಕೊಡ್ತೀನಿ, ಅದಕ್ಕೆ ನಾನು ಗ್ಯಾರಂಟಿ. ನೀವು ವಾಪಸ್ ಹೋಗಿ. ಅಪ್ಪಾಜಿ ಕೊಡ್ತೀಯೋ ಅಥವಾ ನಾವೇ ಕಿತ್ಕೊಂಡೋಗೋಣ? ನೋಡಿ, ನೀವು ಹಣ ಕೊಟ್ಟೆ ಕೊಡ್ತೀವಿ, ದಯವಿಟ್ಟು ವಾಪಸ್ ಹೋಗಿ. ಏನಂಟಿ, ಹಣ ಈಸ್ಕೊಳ್ಬೇಕಾದ್ರೆ ಒಳಗೆ ಕರೆದು ಕುಣಿಸೋದೇನು, ಕಾಫಿ ಟೀ ಕೊಟ್ಟು ಉಪಚಾರ ಮಾಡೋದೇನು? ಅದೇ ಹಣ ವಾಪಸ್ ಕೊಡ್ಬೇಕು ಅಂದರೆ ಉರಿತದ? ನಾವು ಜಗಳ ಮಾಡ್ತೀವಿ, ಹೊಡಿತೀವಿ, ಬಡಿತೀವಿ, ಕೇಳಿ ನನ್ನ ಮಕ್ಕಳು ಇಲ್ಲ ನನ್ನ ಮಕ್ಕಳು ಅಂದ್ಕೊಂಡಿದ್ದೀರಲ್ವಾ? ಏ ಅಂಕಲು, ಹೇಯ್ ಅಯ್ಯೋ ಅಯ್ಯೋ, ಬಿಡಪ್ಪ ಬಿಡಪ್ಪ ಬಿಡಪ್ಪ, ಬೀದಿ. ಅಯ್ಯೋ, ನಿನ್ ದುಡ್ಡು ಕೊಡ್ತೀನಿ ಕಣಪ್ಪ. ಹೀಗೆ ಬೀದಿ ಕರ್ಕೊಂಡ್ಬಂದು ಜನರ ಎದುರಿಗೆ ಅವಮಾನ ಮಾಡಬೇಡ. ಜನ ನೋಡ್ಲಿ ಅಂತಾನೆ ನೀನು ಬೀದಿಗೆ ಹಾಕೊಂಬಂದಿತ್ತು. ನೋಡಪ್ಪ, ಇಡೀ ಜಗತ್ತಿನ ಮುಂದೆ ಮರ್ಯಾದೆ ಹೋದ್ರೂ ಪರವಾಗಿಲ್ಲ, ಆದರೆ ನಮ್ಮ ಅಂತ್ಯ ವಹಿಸ್ತಾ ಇರೋರ ಮುಂದೆ ಮಾತ್ರ ಮರ್ಯಾದೆ ಹೋಗಬಾರ್ದು. ನಿನ್ ದುಡ್ಡು ಕೊಡ್ತೀನಪ್ಪ, ಯೋಚನೆ ಮಾಡಬೇಡ. ಕೊಡು, ಈಗಲೇ ಕೊಡು. ಹಣ ಕೊಡ್ತೀಯೋ ಇಲ್ವೋ ನಿನಗೆ? ಹೇಯ್, ದೇಶದ ಬಾವುಟಕ್ಕೆ ಸಲ್ಯೂಟ್ ಹೊಡೆದಕ್ಕೆ ಕೈ ಎತ್ತು, ಇಲ್ಲ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳೋದಕ್ಕೆ ಕೈ ಎತ್ತು. ದುಡಿಯೋ ಕೈನ ಹೊಡೆಯೋದಕ್ಕೆ ಕೈ ಎತ್ತದೆ, ನಾನು ಸುಮ್ಮನೆ ಇರಲ್ಲ. ಬಸ್ಸು, ನೀವು ದುಡ್ಡು ಇಸ್ಕೊಂಡೇ ನಿಮ್ಮ ಮಾವ. ಏಯ್,
ಮರ್ಯಾದೆ ಮರ್ಯಾದೆ ಅನ್ನೋದನ್ನು ದಾನವಾಗಿ ಕೊಡ್ತೀಯೋ ಭಿಕ್ಷೆಯಾಗಿ ಕೊಡ್ತೀಯೋ ಗೊತ್ತಿಲ್ಲ, ಬಟ್ ಕೊಡಲೇಬೇಕು. ಕೊಡಲಿಲ್ಲ ಅಂದರೆ ಬಡ್ಡಿ ಸಮೇತ ಬೇರೆನೇ ಸಿಗುತ್ತೆ ನಿನಗೆ. ಬೇಕಾ? ಬಸವ, ಇಷ್ಟಕ್ಕೆಲ್ಲ ಯಾಕೆ ರಂಗಾಯ್ತೀರ ಬಸವ? ಈ ಅಪ್ಪನಿಗೆ ಅವತ್ತು ಹೇಳಿದೆ, ನಿಮ್ಮ ಹಳ್ಳಿಗೆ ಒಂದು ಮಾತು ಹೇಳಿದ್ರೆ ನಿಂತಲ್ಲೇ ಅರ್ಧ ಕ್ಲಿಯರ್ ಆಗುತ್ತೆ ಅಂತ. ನನ್ನ ಮಾತು ಕೇಳೇ ಇಲ್ಲ. ಹಾಂ, ನಾನು ಬೇರೆ ಕೆಲಸ ಸಿಕ್ಕಿದೆ, ನಾನು ದುಡ್ಡು ತೀರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಬಸವ. ಇಂಥವ್ರಿಗೆ ಏನು ಹೇಳೋಣ ಹೇಳಿ? ನಿನ್ನ ಸಾಲ ಎಷ್ಟಿದೆ? ನಮ್ಮ ಸಾಲ ನೀವು ಯಾಕೆ ತೀರಿಸ್ತೀರಾ? ಸಾಕು, ಸುಮ್ಮನಿರಿ. ಆಗ್ಲಿಂದ ನೋಡ್ತಾನೆ ಇದ್ದೀನಿ, ಇದು ಈ ಏಜ್ ಚಂದ್ರಶೇಖರ್ ಸಾಲ ತೀರಿಸ್ತಾ ಇಲ್ಲ, ಅಳಿಯ ಮಾವನ್ ಸಾಲ ತೀರಿಸ್ತಾ ಇದ್ದಾನೆ. ಮಗ ಅಪ್ಪನ ಸಾಲ ತೀರಿಸ್ತಾ ಇದ್ದಾನೆ. ಇದ್ರ ಮಧ್ಯೆ ಬಂದ್ರೆ ನಾನು ಸುಮ್ಮನಿರಲ್ಲ. ಹೇಳ ಬಸವ, ನನ್ಗೆ ಗೊತ್ತಿತ್ತು ಬಸವ. ಈ ಅಪ್ಪನಿಗೆ ಹೇಳ್ದೆ, ಕೆಲಸ ಕೊಡ್ಸಿರೋರ್ಗೆ ಇದು ಯಾವ ಲೆಕ್ಕ ಅಂತ. ನಾನು ಇವ್ರಿಗೆ ಕೆಲಸ ಕೊಡ್ಸಿದ್ದೀನಿ ಅಂತ ನಿನಗೆ ಯಾರು ಹೇಳಿದ್ದು? ಬಸ್ಸು ಬಸ, ಅದು ನನ್ನ ಅಕೌಂಟ್ ಡೀಟೇಲ್ಸ್ ಇವ್ರ ಹತ್ರ ಇದೆ, ದಯವಿಟ್ಟು ಹಾಕ್ಬಿಡಿ ಬಸ. ಬರ್ತೀನಿ ಬಸ. ನಡೀರಿ ಒಳಗೆ, ನಡೀರಿ, ಬನ್ನಿ. ನೋಡಿ ಸರ್, ಮಾತಾಡ್ಬಿಡಿ. ಆಗ್ಲಿಂದ ಮಾತಾಡಿ 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 ಅಂದ್ರೆ ಬೇಕಾದ್ ಬಿಟ್ಟು ಬೇರೆ ಏನೇನೋ ಮಾತಾಡಿದ್ರಿ. ಇವಾಗ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಮಾತಾಡ್ಬಿಡಿ. ನನ್ನ ತಾಳ್ಮೆಗೂ ಒಂದು ಮಿತಿ ಇದೆ. ನಾನು ಮಾಡಿರೋ ತಪ್ಪನ್ನು ಒಪ್ಕೊಂಡು ಕ್ಷಮೆ ಕೇಳೋದಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದೀನಿ, ಅರ್ಥನೇ ಮಾಡ್ಕೋತಾ ಇಲ್ಲ ನೀವು. ನೀವು ನನ್ನ ಕ್ಷಮಿಸ್ಬೇಕು, ನಾವೆಲ್ಲ ಮುಂಚಿನ ಥರ ಕ್ಲಿಯರ್ ಮನಸ್ಸಿಂದ ಬಾಳ್ಬೇಕು ಅಂತ ನಾನು ಏನೆಲ್ಲ ಮಾಡ್ತಾ ಇದ್ದೀನಿ, ಅರ್ಥನೇ ಮಾಡ್ಕೋತಾ ಇಲ್ವಲ್ಲ. ಇವತ್ತು ನಮ್ಮ ಕಂಪನಿ ಸಿಲ್ವರ್ ಜುಬ್ಲಿ, ಆ ಫಂಕ್ಷನ್ಗೆ ಎಂತೆಂಥವ್ರು ಬಂದಿದ್ದಾರೆ, ಯಾರ್ಯಾರು ಕಾಯ್ತಾ ಇದ್ದಾರೆ ಗೊತ್ತಾ? ಆ ಫಂಕ್ಷನ್ನ ಬಿಟ್ಟು ಅವ್ರನ್ನೆಲ್ಲ ಕಾಯಿಸಿ ನಾನು ಇಲ್ಲಿಗೆ ಹುಡುಕೋ ಬಂದಿದ್ದೀನಿ. ಅಳಿ ಅಂದರೆ ನಮ್ಮ ಯಜಮಾನ್ರು ಏನು ಅಂತ ನಿಮಗೂ ಚೆನ್ನಾಗಿ ಗೊತ್ತಿದೆ, ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ. ಅವ್ರು ಒಂದು ಸಲ ಕ್ಷಮಿಸಿದ್ದೀನಿ ಅಂತ ಹೇಳಿ, ಆ ಕ್ಷಣನೇ ನಾನು ಬೇಜಾರು, ನಾನು ನೊಂದ್ಕೊಳ್ಳೋದು ಎಲ್ಲನೂ ನಿಲ್ಲಿಸ್ತೀನಿ. ನೋಡಿ ಮವ, ಇನ್ನು ಹೆಚ್ಚು ಕೇಳ್ಕೊಳ್ಳಲ್ಲ. ಪ್ರೀತಿಗೂ ಒಂದು ಅರ್ಹತೆ ಇರುತ್ತೆ. ಬೇಡ್ಕೊಳ್ಳೋದು ಒಂದು ಭಾಗ ಆದರೆ ಅತಿಯಾಗಿ ಬೇಡ್ಕೊಂಡ್ರೆ ಅದು ಭಿಕ್ಷೆ ಅನ್ನಿಸ್ಕೊಂಡ್ಬಿಡುತ್ತೆ. ನನ್ನ ಸಂಬಂಧ, ನಾನು ಗೌರವಿಸುವಂಥ ಬಾಂಧವಿಗಳು ಭಿಕ್ಷೆ ಅನ್ನಿಸ್ಕೋಬಾರ್ದು. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆಗಿರೋ ವಿಷಯ, ಆಗಿರೋ ನೋವುಗಳನ್ನೆಲ್ಲ ಮರೆತು ಅದಕ್ಕೆ ವಿದಾಯ ಹೇಳಿ. ದಯವಿಟ್ಟು ನನ್ನ ಕ್ಷಮಿಸಿ. ಇವತ್ತು ನಮ್ಮ ಕಂಪ್ನಿ ಸಿಲ್ವರ್ ಜುಬ್ಲಿ, ಕ್ಷಮೆನ ನೀವು ನನಗೆ ಗಿಫ್ಟಾಗಿ ಕೊಡಿ. ಇದನ್ನು ನೀವು ಗಿಫ್ಟ್ ಆಗಿ ತಗೊಳ್ಳಿ. ಆಗಲೇ ಹೇಳಿದ್ದೇನೆ, ಮತ್ತೊಂದು ಸತಿ ಹೇಳಬೇಕಾ? ಮಗನಾಗಿ ಈ ಮನೆ ಜವಾಬ್ದಾರಿ ನಂದು, ಹಾಗೆ ಈ ಕರ್ತವ್ಯನೂ ನಂದು. ಗಿಫ್ಟಾಗಿ ತಂದಿದ್ದೀನಿ, ತಗೊಳ್ಳಿ. ಇದು ನಿಮಗೆಲ್ಲಿ ಸಿಕ್ತು? ಇದು ನಿಮಗೆ ಹೇಗೆ ಸಿಕ್ತು ಅದನ್ನು ಹೇಳಿ. ಇದು ವಂಶ ಪಾರಂಪರ್ಯವಾಗಿ ಪೂರ್ವಿಕರಿಂದ ಬಂದಿದ್ದು. ವಂಶ ಪಾರಂಪರೆಯಿಂದ ಬಂದಿರೋಂಥ ಈ ಉಂಗುರ ನಿಮ್ಮ ಹತ್ರ ಬಿಟ್ಟು
ಅಂಗಡಿ ಅವನ ಹತ್ರ ಹೋಯ್ತು. ಯಾಕೆ? ನಿಮ್ಮ ಮನೆ ರೇಷನ್ ತರೋದಕ್ಕೋಸ್ಕರ ಇದನ್ನ ಮಾರಿದ್ದೀರಾ. ಆ್ಯಂಡ್ ಈ ಪರಿಸ್ಥಿತಿಗೆ ನಾನು ಕಾರಣ. ಇದಕ್ಕೆ ನನಗೆ ಎಷ್ಟು ಬೇಜಾರಾಗ್ತದೆ ಗೊತ್ತಾ? ಅದು ನಿಮಗೆ ಹೇಗೆ ಗೊತ್ತಾಯಿತು? ನೀವು ಅವತ್ತು ಹೋದ್ರಲ್ಲ, ಅವತ್ತು ನಾನು ನಿಮ್ಮನ್ನು ಫಾಲೋ ಮಾಡ್ಕೊಂಬಂದು ನಿಮ್ಮ ಹಿಂದಿಂದನೇ ಎಲ್ಲನೂ ಗಮನಿಸಿದೆ. ನಮಸ್ಕಾರ ಸರ್. ತಾವು ಇಲ್ಲಿ ಬಡವ್ರ ಮನೆಗೆ ಭಾಗ್ಯ ಬಂದಂಗಾಯ್ತು. ನನಗೊಂದು ಇನ್ಫಾರ್ಮೇಷನ್ ಬೇಕಿತ್ತು. ಆಯ್ತು, ಕೇಳಿ ಸರ್. ಚಂದ್ರಶೇಖರ್ ಅವರು ಈಗ ನಿಮ್ಮ ಹತ್ರ ರೇಷನ್ ತೊಗೊಂಡು ದುಡ್ಡು ಕೊಡೋದ್ರ ಬದಲು ಉಂಗುರ ಕೊಟ್ಟರಲ್ಲ, ಯಾಕೆ? ದುಡ್ಡು ಇದ್ರೆ ತಾನೇ ದುಡ್ಡು ಕೊಡೋದಕ್ಕೆ. ದುಡ್ಡಿಲ್ಲ, ಅದಕ್ಕೆ ಉಂಗುರ ಕೊಟ್ರು. ದುಡ್ಡಿಲ್ಲ ಅಂದ್ರೆ ಅರ್ಥ ಆಗಲಿಲ್ಲ. ಇಷ್ಟಾಯ್ತು ಸರ್. ಸರ್, ನಿಮ್ದೇನು ಬ್ಯಾಲೆನ್ಸ್ ಇದೆ ಅದನ್ನು ಕುಸ್ಕಳಿಸ್ತೀನಿ ನಾನು. ಆ ಉಂಗ್ರನ್ ಕೊಡಿ. ನಂಬಿಕೆ ಇದೆ ತಾನೆ? ಅಯ್ಯೋ, ಎಂಥ ಮಾತು ಕೇಳ್ತೀರಾ ಸರ್? ತಗೊಳ್ಳಿ ಸರ್. ನೋಡಿದ್ರಾ ರೀ, ನೀವು ಇವ್ರನ್ನ ಯಾರು ಅನ್ಕೊಂಡಿದ್ದೀರಾ? ಕುಬೇರನೇ ಮನುಷ್ಯನ ರೂಪದಲ್ಲಿ ಭೂಮಿ ಗಿಳದ್ ಬಂದಿರೋ ಏಜೆ ರೀ, ಏಜೆ. ಇವ್ರನ್ನ ನೋಡೋದಕ್ಕೆ ಜನರು ಕ್ಯೂ ಅಲ್ಲಿ ನಿಲ್ತಾರೆ. ದೊಡ್ಡ ಮನುಷ್ಯರು ಕಾಯ್ತಾ ಕೂತ್ಕೊಳ್ತಾರೆ. ಇವ್ರು ಚಿಟ್ಕೆ ಹೊಡೆದ್ರೆ ಹಣದ ಮಳೆನೇ ಸುರಿಯುತ್ತೆ. ಇನ್ ಚಪ್ಪಾಳೆ ಹೊಡೆದ್ರೆ ಜೈಕಾರ ಗುಡುಗು ಮಿಂಚಾಗಿ ಬರುತ್ತೆ. ರೀ, ಎಲ್ಲಾನು ಬಿಟ್ಟು ನಿಮ್ಮನ್ನು ಓಲೈಸೋದಕ್ಕೆ ನಿಮ್ಮ ಹಿಂದೆ ಬಿದ್ದಿದ್ದಾರೆ, ಅದು ಸಾಮಾನ್ಯ ಮನುಷ್ಯನಾಗಿ. ನೀವೀಗಲೂ ಅವ್ರನ್ನ ಕ್ಷಮಿಸ್ಲಿಲ್ಲ ಅಂದ್ರೆ ಆ ದೇವ್ರ ಕ್ಷಮಿಸಿದ್ರು ನಾನು ಮಾತ್ರ ನಿಮ್ಮನ್ನ ಕ್ಷಮಿಸಲ್ಲ. ಕೌಸಲ್ಯ, ನನ್ನ ಮಾತು ಕೇಳು. ಕೇಳಲ್ಲ ರೀ, ಕೇಳಲ್ಲ. ತಪ್ಪು ಯಾರು ಮಾಡಲ್ಲ ಹೇಳಿ? ತಾಯಿಯಾಗಿ ನಾನು ತಪ್ಪು ಮಾಡಿಲ್ವಾ? ನೀವು ಮಾಡಿಲ್ವಾ? ನೀವು ತಪ್ಪೇ ಮಾಡಿಲ್ಲ ಅಂತ ಹೇಳಿ, ಬೇಕಾದ್ರೆ ನಾನು ಮಾತಾಡೋದಕ್ಕೆ ಬರಲ್ಲ. ರೀ, ಇಷ್ಟೊಂದು ಕಲ್ ಮನ್ಸು ಮಾಡ್ಕೊಳ್ಬೇಡಿ, ಅವನ್ನ ಕ್ಷಮಿಸ್ಬಿಡ್ರಿ. ಹೋಗ್ಲಿ ಬಿಡಿ ಅತ್ತೆ. ತಪ್ಪು ನನ್ನ ಕಡೆಯಿಂದ ಆಗಿದೆ ಅಂತ ಗೊತ್ತಾದ ಕ್ಷಣದಿಂದ ಇವ್ರ ಮನಸ್ಸು ಹೋಲಿಸ್ಕೊಳ್ಳೋದಕ್ಕೆ, ಇವ್ರ ಹತ್ರ ಕ್ಷಮೆ ಕೇಳೋದಕ್ಕೆ ಎಷ್ಟು ಪ್ರಯತ್ನ ಪಟ್ಟಿದ್ದೀನಿ ನನಗೆ ಗೊತ್ತಿದೆ. ಇಷ್ಟಾದ್ಮೇಲೆ ಅವ್ರ ಮನಸ್ಸು ಕರಗಲಿಲ್ಲ, ನನಗೆ ಕ್ಷಮೆನೇ ಸಿಕ್ಕಲಿಲ್ಲ. ಓಕೆ ಮಾವ, ನಾನು ದೂರ ಇರೋದ್ರಿಂದನೇ ನಿಮಗೆ ಖುಷಿ ಆಗುತ್ತೆ ಅನ್ನೋದಾದರೆ ನಾನು ಖಂಡಿತವಾಗ್ಲೂ ದೂರ ಇರ್ತೀನಿ. ಇನ್ಯಾವತ್ತೂ ಈ ಕಡೆ ತಲೆ ಹಾಕಲ್ಲ. ನೀವೇ ನಿಮ್ಮ ಪ್ರೀತಿಗೋಸ್ಕರ, ನಿಮ್ಮ ಸಂಬಂಧಕ್ಕೋಸ್ಕರ, ನಿಮ್ಮ ಕ್ಷಮೆಗೋಸ್ಕರ ಇಷ್ಟು ದಿನ ನಿಮಗೆ ತುಂಬ ತೊಂದರೆ ಕೊಟ್ಟೆ. ಬಟ್ ಅನ್ಫಾರ್ಚುನೇಟ್ಲಿ ನಾನು ಅಂದ್ಕೊಂಡಂಗೆ ಆಗಲಿಲ್ಲ. ಸರಿ, ಇದರ ಮೇಲೆ ನಿಮ್ಗೇನು ಅನಿಸುತ್ತೋ ಹಾಗೆ ಮಾಡಿ. ಅಳಿಯಂದ್ರೆ ನಿಮ್ಮ ಹಠಕ್ಕೆ, ನಿಮ್ಮ ತಾಳ್ಮೆಗೆ, ನಿಮ್ಮ ಪ್ರೀತಿಗೆ ನನ್ನ ಕೋಪ ಯಾವಾಗಲೂ ಕರಗೋಯ್ತು. ಕರಗದೆ ಇರೋದಕ್ಕೆ ಸಾಧ್ಯನೇ ಇರಲಿಲ್ಲ. ಯಾವಾಗ ನೀವು ಈ ಮನೆ ಗಂಡು ಮಗ ಅಂದ್ರೋ, ಅಪ್ಪನ ಕಷ್ಟಕ್ಕೆ ಗಂಡು ಮಗ ಹೇಗಲಾಗ್ತಾನೆ ಅಂದ್ರೋ, ಆವಾಗಲೇ ನನ್ನನ್ನು ನಾನು ಶಪಿಸ್ಕೊಂಡಿದ್ದೀನಿ. ನಿಮ್ಮನ್ನ ಇಷ್ಟೊತ್ತು ಕಾಯಿಸ್ಬಿಟ್ನಲ್ಲ ಅಂತ ಏನೇನೋ ಅಂದ್ಬಿಟ್ಟೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಚಚೆ, ದಯವಿಟ್ಟು ಹಾಗೆಲ್ಲ ಹೇಳ್ಬಿಡಿ ಮಾವ. ನೀವು ನನ್ನ ಕ್ಷಮಿಸಿ ಕೋಪ ಬಿಟ್ರಲ್ಲ, ಅಷ್ಟು ಸಾಕು. ಇನ್ನು ಮುಂದೆ ಮುಂಚಿನ ಥರನೇ ಎಲ್ಲರೂ ಚೆನ್ನಾಗಿರೋಣ. ಇದೇನು ಕನ್ಸ ನನ್ಸ ಒಂದೂ ಗೊತ್ತಾಗ್ತಾ ಇಲ್ಲ.
ಆ ದೇವ್ರನ್ನ ಯಾವಾಗಲೂ ಬೇಡ್ಕೊಳ್ತಾ ಇದ್ದೆ. ಆದರೆ ದೇವರು ನನ್ನ ಪಾಲಿಗಿಲ್ಲ ಅಂತ ನಿರ್ಧಾರ ಮಾಡಿಬಿಟ್ಟಿದೆ. ಆದರೆ ಈಗ ಆ ದೇವ್ರಿದ್ದಾನೆ ಅಂತ ನಿರೂಪಿಸ್ಬಿಟ್ಟ. ಒಳ್ಳೆಯವ್ರಿಗೆ ಯಾವಾಗಲೂ ಒಳ್ಳೇದೇ ಅತ್ತೆ ಆಗೋದು. ಬಟ್ ಕೆಲವು ಸತಿ ಬ್ಯಾಡ್ ಟೈಮ್ ಅಂತ ಬಂದ್ಬಿಡುತ್ತೆ, ಏನೂ ಮಾಡೋಕ್ಕಾಗಲ್ಲ. ಗ್ರಹಣ ಅನ್ನೋದು ಆ ಚಂದ್ರಂಗೆ ತಪ್ಪಿದ್ದಲ್ಲ, ಇನ್ನು ಈ ಚಂದ್ರು ಯಾವ ಲೆಕ್ಕ. ನಮ್ಮ ಲೈಫಲ್ಲೂ ಈ ಥರ ಸಿಚುವೇಶನ್ಗಳು ಬರುತ್ತೆ, ಕಾಯಬೇಕಷ್ಟೆ. ನಾನು ಅದನ್ನೇ ಮಾಡಿದ್ದು. ಮಾವ ನನ್ನ ಮಾತನ್ನು ಅಕ್ಸೆಪ್ಟ್ ಮಾಡ್ತಾರೆ, ಕ್ಷಮಿಸ್ತಾರೆ ಅಂತ. ಸಕ್ಸಸ್ ಆಯಿತು. ಇನ್ನು ಮುಂದೆ ನಾವೆಲ್ಲರೂ ಖುಷಿಯಾಗಿರೋಣ. ನಾವು ಅದೇ ಆಸೆಲೇ ಇದ್ದೀವಿ ಅಳಿಯಂದ್ರೆ. ಆದರೆ ಏನು ಮಾಡೋದು, ನಾವು ಚೆನ್ನಾಗಿರ್ತೀವಿ, ಖುಷಿಯಾಗಿರ್ತೀವಿ ಅನ್ನೋದನ್ನು ಕಾಣದ ಕೈಗಳು ನೋಡಿ ಮತ್ತೆ ಏನೋ ಕುತಂತ್ರ ಮಾಡಿ ನಮ್ಮನ್ನು ಬೇರೆ ಮಾಡಿಬಿಡ್ತವೆ. ಮಾವ, ಇನ್ನು ಯಾರು ಏನೇ ಅಂದರೂ ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ನಿಮ್ಮ ಪ್ರಾಮಾಣಿಕತೆ ಮೇಲೆ ನಂಬಿಕೆ ಇದೆ. ಇನ್ನು ಮುಂದೆ ನಿಮ್ಮ ಬಗ್ಗೆ ಅನುಮಾನ ಪಡುವಂಥ ಮಾತೇ ಇಲ್ಲ. ಅದಕ್ಕೆ ಸಾಕ್ಷಿ ಈ ಉಂಗುರ. ಅಳಿಯದ್ರೆ ಇಷ್ಟು ಸಾಕು, ಇನ್ನೇನು ಬೇಡ. ಆದರೆ ದೇವೊಂದು ರಿಕ್ವೆಸ್ಟ್, ನಿಮ್ಮ ಜೀವನದಲ್ಲಿ ಕಾಣದ ಕೈಗಳು ಆಟ ಆಡ್ತಾ ಇದ್ದಾವೆ. ಅದು ಯಾರು ಏನು ಅಂತ ಆದಷ್ಟು ಬೇಗ ಕಂಡುಕೊಳ್ಳಿ. ಆವಾಗ ನಾನು, ನನ್ನ ಮಗಳು, ನಿಮ್ಮ ಮನೆಯವರು, ನಮ್ಮ ಮನೆಯವರು ಎಲ್ಲರೂ ಸಂತೋಷವಾಗಿರ್ಬೋದು. ಕಾಣದ ಕೈ ಅಂದರೆ ಬ್ಯಾಂಕ್ ಪ್ರಾಬ್ಲಮ್ ಆಯ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾ ಇದ್ದೀರಾ? ಹಾಗೆ ಅಂತಾನೆ ಅಂದ್ಕೊಳ್ಳಿ ಅಳಿಯಂದ್ರೆ. ಸರಿ ಮಾವ, ಇದ್ರ ಬಗ್ಗೆ ಇನ್ನಷ್ಟು ಕೇಳಿ ನಿಮ್ಮನ್ನು ಡಿಸ್ಟರ್ಬ್ ಮಾಡಲ್ಲ. ಬಟ್ ನೀವೇನು ಯೋಚನೆ ಮಾಡಬೇಡಿ. ಅದೇನೇ ಇದ್ರೂ ನಾನೆಲ್ಲ ಸರಿ ಮಾಡ್ತೀನಿ. ಬರ್ತೀನಿ. ಪ್ರೀ, ಹೇಳ್ಬಿಡೋ ತಾನೆ. ಈಗ ತಾನೇ ಒಂದು ಸಮಸ್ಯೆಯಿಂದ ಹೊರಗೆ ಬಂದಿದ್ದೀವಿ ಕೌಸಲ್ಯ. ಅಂತರನ ಬಗ್ಗೆ ಈಗಲೇ ಹೇಳೋದು ಬೇಡ. ಯಾಕಂದ್ರೆ ಅವಳ ಅಂತರನೇ ಅಲ್ಲ, ಅವಳ ರೂಪದಲ್ಲಿ ಬಂದಿರೋ ಪ್ರಾರ್ಥನಾ. ಅವಳ ಬಗ್ಗೆ ಹೇಳಬೇಕು ಅಂದರೆ ಸಾಕ್ಷಿ ಇಲ್ಲದೆ ಹೇಳೋಕ್ಕಾಗಲ್ಲ. ಅದಕ್ಕೂ ಒಂದು ಕಾಲ ಬರುತ್ತೆ. ನಿಮ್ಮ ಜೀವನದಲ್ಲಿ ಕಾಣದ ಕೈಗಳು ಆಟ ಆಡ್ತಾ ಇದ್ದಾವೆ. ಅದು ಯಾರು ಏನು ಅಂತ ಆದಷ್ಟು ಬೇಗ ಕಂಡುಕೊಳ್ಳಿ. ಆವಾಗ ನಾನು, ನನ್ನ ಮಗಳು, ನಿಮ್ಮ ಮನೆಯವರು, ನಮ್ಮ ಮನೆಯವರು ಎಲ್ಲರೂ ಸಂತೋಷವಾಗಿರ್ಬೋದು. ಚಂದ್ರಶೇಖರ್ ಅವರು ನನಗೆ ವಿವರವಾಗಿ ಏನೂ ಹೇಳಲೇ ಇಲ್ಲ. ಅವ್ರ ಪ್ರಕಾರ ಕಾಣದ ಕೈ ಕೆಲಸ ಮಾಡ್ತಾ ಇದೆ ಅಂದರೆ ಆ ಕಾಣದ ಕೈ ಯಾವುದಿರ್ಬೋದು, ಅಥವಾ ಆ ಕೈಗಳು ನನ್ನ ಗಮನಕ್ಕೆ ಬಿತ್ತಿಲ್ವ? ಈ ಮನೇಲಿ ಒಂದು ಸ್ವಲ್ಪ ಆಚೀಚೆ ಆದರೂ ಪ್ರತಿಯೊಂದು ನನ್ನ ಗಮನಕ್ಕೆ ಬರುತ್ತೆ. ನನ್ನ ಕಣ್ಣಿಗೆ ಮಣ್ಣರ್ಚಿ ಕೆಲಸ ಮಾಡ್ತಿರೋ ಕೈಗಳು ಯಾವುದದು? ಅಭಿ, ಹಾಲು ತಗೋ. ಅಭಿ, ಹಾಲು. ಅಂತರ ನಮ್ಮ ಕಡೆ ತುಂಬ ಖುಷಿಯಾದ ವಿಷಯ ಕೇಳಿದಾಗ ಹಾಲು ಕುಡ್ದಷ್ಟು ಸಂತೋಷ ಆಯಿತು ಅಂತ ಹೇಳ್ತಾರೆ. ನೀನು ಅವತ್ತು ಕೇಳಿದ್ಯಾ? ನಿಮ್ಮ ಕಡೆ ಮಾತ್ರ ಅಲ್ಲ ಅಭಿ, ನಮ್ಮ ಕಡೆನೂ ಹೇಳ್ತಾರೆ.
ಎಲ್ಲ ಕಡೆನೂ ಹೇಳ್ತಾರೆ, ಆದರೆ ಈಗ ನಿನ್ನ ಜೊತೆಲಿ ಖುಷಿಯಾಗಿರೋಂಥ ವಿಚಾರ ಏನು ನಡೆದಿದೆ ಅಂತ ಹೇಳು. ಅದನ್ನು ನೀನು ಹೇಳಬೇಕು, ಯಾಕಂದರೆ ಹಾಲು ತೊಗೊಂಬಂದು ಕೊಟ್ಟೋದು ನೀನಲ್ವಾ. ಅಭಿ, ನನಗೆ ನೀನು ನೋಡ್ತಿದ್ರೇ ಖುಷಿ. ಆ ಖುಷಿನ ನಿನ್ನ ಹತ್ರ ಹಂಚ್ಕೊಳ್ದೆ ಇನ್ಯಾರ ಹತ್ರ ಹಂಚ್ಕೊಳ್ಳಿ ಹೇಳು. ತಗೋ ಹಾಲು ಕೊಡು. ಥ್ಯಾಂಕ್ ಯು. ಇದೇನಭಿದು, ಕುಡಿತೀನಿ ಅಂತ ಹೇಳಿ ಸೈಡ್ಗೆ ಇಡ್ತಾ ಇದೆಯಲ್ಲ. ಕುಡಿತೀನಿ ಸ್ವಲ್ಪ ಹೊತ್ತು. ಸರಿ ಅಭಿ.